ಮಟನ್ ಚೆನ್ನಾಗಿತ್ತಲ್ವೇನೆ ಅಕ್ಕ? ತಿಂದೆ? ಹ್ಞೂ ನಮ್ಮ ಏನು ಮಾಡೋಣ, ಹೆಂಗನ ನಿಮ್ಮ ಅಮ್ಮನೂ ಚೆನ್ನಾಗಿ ತಿಂತ ಹುಡುಗಿ ಯೋಟೋದು ಮಟನ್ ಕಳಿಸೈತೆ ನಮಗೆ. ಒಂದು 5-6 ಕೆಜಿ ಮಟನ್ ಐತೆ ಅಂತಿತ್ತು. ಹೆಂಗ ಮಟನ್ನು ಬಲ್ ಚೆನ್ನಾಗಿತ್ತು ಹೇಳತ್ತ. ಹೆಂಗನ ನಿಮ್ಮ ಮಾಮಂತೂ ಹೊಟ್ಟೆ ತುಂಬ ಉಂಟು, ನಮಗೂ ಹಂಗೆ ಅನ್ನಿಸ್ತು. ನೋಡಪ್ಪ ನನ್ನ ತಂಗಿ ಮಾತಾಡಿಸ್ಲಿಲ್ಲ ಅಂದ್ರೂ ಒಂದು 5-6 ಕೆಜಿ ಮಟನ್ ಕಳಿಸವಳೆ ಅಂತ ನಾನು ನಿಮ್ಮ ಮಾಮ ಮಾತಾಡ್ಕೊಂಡು ಏನೇ ಅಂದ್ರೂ ಯಾಕೆ ಮಾಡಿರೂ ನಿಮ್ಮನ್ನು ಬಿಟ್ಟು ತಿಂಬಕ್ಕಾಗಲ್ಲ. ಏನೇ ಅಂದ್ರೂ ನಮ್ಮ ಅಕ್ಕ ಇರು ಅಮ್ಮಂಗಾಗುತ್ತೆ. ಅದಕ್ಕೆ ಮಟನ್ ನಾವು ಎಲ್ಲ ಕೊಯ್ತಿದ್ವಲ್ಲ, ಅದಕ್ಕೇನೆ ಬಿಡತ್ತ ಅಂತ ಹೇಳಿ ನಾನು ಕಳಿಸಿದ್ದು. ಉಣ್ತಾರೆ ನಮ್ಮ ಮಾಮಿಗೆ ಮಟನ್ ಅಂದ್ರೆ ಇಷ್ಟ, ನಮ್ಮ ಅಕ್ಕಯ್ಯಗೂ ಇಷ್ಟ ಮಟನ್ ಅಂದರೆ. ಆ ಹುಡುಗರು ಎಲ್ಲ ಉಣ್ತವೆ. ಮಟನ್ ಸಾರು ಅಂದರೆ ಬೋಲ್ ಇಷ್ಟ ಅಂತ ಹೇಳಿ ನಾನು ಅದಕ್ಕೇನೆ ಕಳಿಸಿದ್ದು. ಬೋಲ್ ಚೆನ್ನಾಗಿತ್ತಲ್ಲೇ ಸಾರು? ನಮ್ಮದು ಚೆನ್ನಾಗಿತ್ತು, ನಮ್ಮದು ಚೆನ್ನಾಗಾಗಿತ್ತು. ನಾನು ಉಪ್ಪು ಖಾರ ಎಲ್ಲನ ಒಂದಿಟ್ಟು ಕಮ್ಮಿ ಮಾಡಿದ್ದೇನು, ಮುಂದೆ ಮಾಡಿರಲಿಲ್ಲ. ಯಾಕಂದರೆ ಅದು ನೆಣವಾಗೇನು ಅಷ್ಟು ಬೇಳೆ ಮರಿ ಹಂಗಿದ್ವಲ್ಲ, ಅದಕ್ಕೆ ಒಂದಿಟ್ಟು ಕಮ್ಮಿ ಮಾಡಿದ್ದೆ. ಚೆನ್ನಾಗಾಗಿತ್ತು ಸಾರು. ಸರಿ ಆತೇಳಿ ಆತನ ಬೇಕಂದರೆ ಇಲ್ಲದ್ದು ಇರೋದು ಇಸ್ಕೊಂಡೋಗು. ಏನು ಅದನ್ನೇ ಆಟಸೋದು ಇಸ್ಕೊಂಡ್ರೆ ಇದ್ರೆ ಆಗಲ್ಲ, ಏನು ಮಾಡೋಕ್ಕಾಗುತ್ತೆ. ಇರೋದು ಇಲ್ಲದ್ದು ಇಸ್ಕೊಂಡೋಗ್ರಿ. ಸರಿ ಆಯ್ತೇಳಿ ನಡಿ ಮಂತಕ್ಕೆ ಹೋಗೋಣ. ಮಾತಾಡ್ಸಲ್ವೇನು ಇವಳು? ನಾನೇ ಸುಮ್ಮನೆ ಇರ್ತೀನಿ, ಅವಳು ಮಾತಾಡ್ಸೋಕೆ ಹೋಗಲ್ಲ. ಅಯ್ಯೋ ಅವ್ರಿಗೆ ನಾವೇ ಚೆನ್ನಾಗಿರ್ಬೇಕು, ನಾವೇ ಮುಂದುವರಿಬೇಕು ಅಂಬೋದೈತೆ. ನಮ್ಮ ಕಿಟ್ಟು ಬೋರ್ ಪಾಯಿಂಟ್ ಮಾಡೋದು ಕಲ್ತವನೇ ಎಲ್ಲ ಫೋನ್ನಾಗೆಲ್ಲ ಹಾಕ್ಯವನಿ. ಅದಕ್ಕೆ ಅವ್ರಿಗೆ ಸಿಟ್ಟು. ಅದಕ್ಕೆ ನಾನು ಮಾತಾಡ್ಸೋಕೆ ಹೋಗಿಲ್ಲ. ಅಲ್ಲ ಹೇಳ್ಕೊಟ್ರೆ ಏನು ಸಾವ್ಕಂತಾರೆ ನಾವೇ ಚೆನ್ನಾಗಿರ್ಬೇಕು, ನಾವೇ ಹಂಗಿರ್ಬೇಕು, ನಾವೊಬ್ಬರೇ ಚೆನ್ನಾಗಿರ್ಬೇಕು ಅಂಬೋದು ಆಸೆ. ಅವರೇ ದುಡ್ಡು ಮಾಡ್ಕೋಬೇಕು, ಯಾರು ಮುಂದುವರಿಯಂಗಿಲ್ಲ. ಅದಕ್ಕೆ ಬೋಲು ಇದು ಹೇಳು. ಬಿಡು, ನಾವು ಇಷ್ಟೊಂದು ದುಡ್ಡು ಮಾಡ್ಕೊಂತೀವಲ್ಲ, ಅವ್ರಿಗೂ ಆಗಲಿ ನಮ್ಮರು ತಮ್ಮರು ಅಂತ ಒಂದು ಇಟ್ಟಿಲ್ಲ. ಬರೀ ಅವರೇ ದುಡ್ಕೊಂತಾರೆ. ಅದಕ್ಕೆ ಮತ್ತೆ ನಾನು ಅಲ್ಲೇನೇ ಮಾತಾಡ್ಸಲ್ಲ. ನೆನೆಸಿಂದಲೂ ನಾನು ನನ್ನ ಪಾಡಿಗೆ ನಾನು ಇದೀನಿ, ನಾನು ಮಾತಾಡ್ಸೋಕೆ ಹೋಗಲ್ಲ. ಯಾತನಾಗಲಿ ಒಂದು ಚಿಟ್ಟಿಟ್ಕು ನನಗೆ ಹಚ್ಚಿಕ್ತಾಳೆ, ನನಗೆ ಬೈತಾಳೆ. ಅಕ್ಕ ತಂಗಿರಿಗೆ ಇಬ್ಬರೊಳಗೂ ನಮ್ಮಿಬ್ಬರಿಗೂ ತಂದಿಕ್ಕಿದ್ದ ಅವಳೇನೆ. ನಡಿ ಕಾಯ್ದಾಗ ಅವಳ ಮುಂದೆನೇ ಹೋಗೋಣ, ಗೊತ್ತಾಗುತ್ತೆ. ಗೊತ್ತಾಗುತ್ತೆ ಅವಾಗೆಲ್ಲನ. ನೋಡಪ್ಪ ನಾವೇನು ಮಾತಾಡಬಾರ್ದು, ಅಕ್ಕ ತಂಗಿರು ಅವರು ಹೆಂಗೆ ಬೇಕಾದ್ರೂ ಚೆನ್ನಾಗಾಗ್ತಾರೆ ಅಂತ. ನಾವು ಕೊಡ್ತೀವಕ್ಕ ಒಂದಲ್ಲ ಒಂದಿನ. ನಮ್ಮ ಜಮೀನು ಇದ್ರಾಗೈತೆ, ಅದನ್ನು ಮಾರಾಟ ಮಾಡಿ ಈಗ ಅಣ್ಣ ಏನೋ ಕೊಡ್ತೀನಿ ಅಂತ ಹೇಳವನಲ್ಲ, ಕೊಡ್ತೀನಿ. ನಾನೇನೇನು ಇವತ್ತು ಇಲ್ಲ ಅಂತ ಹೇಳಿಲ್ಲ, ನಾನು ನಿನ್ನ ತಗೊಂಡಿದ್ದೀನಿ ಇಲ್ಲ ಅಂತಲ್ಲ, ಕೊಡ್ತೀನಿ. ಇವಾಗ ಅಲ್ಲಿ ಬರುತ್ತಲ್ಲ ಅದೇ. ಮತ್ತು ನಿಮ್ಮ ಅಮ್ಮನ ಹಿಂಗೆ ಎಂದಿದ್ದು, ಎತ್ತ ಹೋಗಲ್ಲ ಅಲ್ಲಿ ಬರುತ್ತಲ್ಲ, ಅದನ್ನ ಕೊಡುತ್ತೆ ಬಿಡು, ಹಂಗಮ್ಮೇನಂತದಲ್ಲ ಅಂತ ಹೇಳಿ ಅದಕ್ಕೆ ಹೇಳ್ತು ನಿಮ್ಮ ಮಾಮ. ಬಿಡು, ತವ್ರ ಮನೆಗೆ ಬರುತ್ತೆ ಅವದನು ಇನ್ನೂ ಅಲ್ಲಿ ಹೆಸ್ರಿಗೆ ಆಗಿಲ್ವಂತೆ. ಹೆಸ್ರಿಗಾದರೆ ಅದು ಬರುತ್ತೆ, ಆಮೇಲೆ ಅದನ್ನು ಕೊಡ್ತಾಳೆ. ಅವಳೇನು ಮೋಸ ಮಾಡೋ ಅಂತಾಳ ಅಲ್ಲ ಅಂತ ಪಾಪ ಮಟನ್ ಕಳಿಸಿದ್ಕೆ ಎಷ್ಟೋ ಮಟ ಕಳಿಸೈತೆ ಅಮ್ಮಂಗಾತು ನಮಗೆ. ಏನ್ರಿ ಕಯ್ಯ ಆರಾಮೇ? ಇನ್ನೆಲ್ಲ ಆರಾಮಮ್ಮ. ಕೆಲ್ಸಕ್ಕೆ ಇವತ್ತು ರಜಾ ಮಾಡಿದ್ದೆ, ಸ್ವಲ್ಪ ಏನೋ ಕೆಲಸ ಇತ್ತು, ಅದಕ್ಕೇನೆ ರಜಾ ಮಾಡಿದ್ವಮ್ಮ. ಏನಂತ ಹೇಳಿ ನಾನೊಂದಿನ ಇವತ್ತೊಂದಿನ ರಜಾ ಹಾಕಿದ್ದೆ. ಮನೆಗೆ ಅಂತಾನೆ ಕೆಲ್ಸಗಳಿರ್ತವೆ, ಅವಾಗ ಹಾಕ್ಬೇಕಾಗುತ್ತೆ. ಬಿಡು, ಏನು ತಲೆ ಕೆಡಿಸ್ಕೋಬೇಡ, ಒಂದೊಂದು ದಿನ ರಜಾ ಹಾಕು. ಅಯ್ಯೋ ರಜಾ ಹಾಕೋಕ್ಕೆ ಅಲ್ಲಿ ರಜಾ ಕೊಡಲ್ಲ ಕಣಮ್ಮ. ರಜನೇ ಕೊಡಲ್ಲ, ಎಷ್ಟು ಕೇಳಿದ್ರು ಇವತ್ತು ತಗೋಬೇಡ ನಾಳೆಗೆ ಹಂಗೆ ಹಿಂಗೆ ಅಂತಿರ್ತಾರೆ. ನಾನೇನು ಎಷ್ಟು ಕೇಳಿದೆ ಕೊಡಲ್ಲ ಅಂದ್ರೆ ಅದಕ್ಕೆ ಇವತ್ತು ಹಾಕಿದ್ದೀನಿ. ಎಮ್ಮೆ ಯಾಕೆ ಹಿಂಗೆ ನೋಡ್ಕೊಂಡು ಹೋಗ್ತಾ ಇದ್ದಾಳೆ, ದೂರ ನೋಡ್ತಾ ಇದ್ದಾಳೆ. ಯಾಕೆ ಹಿಂಗೆ ನೋಡ್ತಾ ಇದ್ದಾಳಲ್ಲ? ನಾವು ಯಾರನ್ನೂ ಮಾತಾಡ್ಸೋಕೆ ಹೋಗಲ್ಲ, ಯಾರ ಸವಾಸಕ್ಕೂ ಹೋಗೋಕೆ ಹೋಗಲ್ಲ ಕಣಿರಂಗಿ. ಇನ್ಮೇಲಿಂದ ಚೆನ್ನಾಗಿರ್ತೀವಿ. ಯಾರಿಂದಲೂ ಏನಾಗಬೇಕಾಗಿಲ್ಲ, ಯಾವ ಅಣ್ಣ ತಮ್ಮನಿಂದಲೂ ಏನಾಗಲ್ಲ, ಯಾವ ಅಕ್ಕನಿಂದ ತಂಗಿ. ಈಗ ಅಕ್ಕ ತಂಗಿಯರಿದ್ರೆ ಇನ್ನು ಕಷ್ಟ ಸುಖಕ್ಕೆ ಕಾರಣ ಆಗ್ತಾರೆ. ಅಣ್ಣ ತಮ್ಮಗಳಿದ್ದು ಕೇಳೇರು. ಅಣ್ಣ ತಮ್ಮಗಳು ಒಬ್ರಿಗೊಬ್ರು ಸಹಿಸ್ಕೊಂಬಲ್ಲ. ಅಕ್ಕ ತಂಗಿಯರು ಬಿಡು, ನಮ್ಮ ಅಕ್ಕನೇ ಅಲ್ವೇ ನನ್ನ ತಂಗಿ ಅಲ್ವೇ ಅಂತ ಹೇಳಿ ಇನ್ನು ಅನುಸರಿಸ್ತಾರೆ. ಅಕ್ಕ ತಂಗಿಯರ್ ತಗ ಬರಲ್ಲ, ಅಣ್ಣ ತಮ್ಮಗಳ ತಾಗಿನೇ ಕೇಳಿ. ಈಗ ನೋಡು, ಅಣ್ಣ ತಮ್ಮಗಳು ಗುದ್ದಾಡಿರಿ, ಅಯ್ಯೋ ನಮ್ಮ ಅಣ್ಣಗೆ ಹಂಗೆ ಮಾಡೇನಿ ಹಿಂಗೆ ಮಾಡೇನಿ, ನನ್ನ ತಮ್ಮ ಹಂಗೆ ಮಾಡೇನಿ ಹಿಂಗೆ ಮಾಡೇನಿ ಅಂತ ಒಟ್ಟುರಿ ಜಾಸ್ತಿ. ಅಕ್ಕ ತಂಗಿಯವ್ರು ಹಂಗಲ್ವ. ನನಗೆ ನಮ್ಮ ಅಕ್ಕನ ಮಕ್ಕಳು ಅಂಬದು ಆಸೆ ಇದ್ದೇ ಇರುತ್ತೆ. ಅಕ್ಕ ತಂಗಿಯರ್ ತಗ ಅವೆಲ್ಲ ಬರೋದೇ ಇಲ್ಲ. ಮತ್ತು ಅಣ್ಣ ತಮ್ಮಳಿಗೆ ಬೋನ್ ಒಟ್ಟುರಿ. ನಾವೊಬ್ಬರೇ ಚೆನ್ನಾಗಿರ್ಬೇಕು, ನಾವೊಬ್ಬರೇ ಚೆನ್ನಾಗೆ ದುಡ್ಡು ಮಾಡ್ಕೋಬೇಕು, ನಾವೊಬ್ಬರೇ ಇದು ಅಮ್ಮಂಗಿರ್ಬೇಕು. ಯಾರೂ ಅವನಿಗಿನ ನಾನು ಮೇಲೆ ಹೋಗ್ಬೇಕು, ಅವನಿಗಿನ ನಾನು ಮೇಲಿರಬೇಕು ಅಂಬೋದು ಒಂದು ಹೊಟ್ಟೆ ಕಿಚ್ಚು. ಅದೇ ಮತ್ತೆ ನೀನು ಹೇಳಿರೋ ಮಾತು 100ಕ್ಕೆ 100 ಸತ್ಯ. ನಾವು ಅವ್ರಿಗಿನ ಮೇಲಿರ್ಬೇಕು, ನಾನೇನು ಕಮ್ಮಿ ಇಲ್ಲ ಅಂತ ಅಣ್ಣ ತಮ್ಮದ್ರು. ಅಕ್ಕ ತಂಗಿಯರು ಹಂಗಲ್ಲ. ಅಕ್ಕ ತಂಗಿಯವ್ರು ಹೆಂಗೆ ಅಂದರೆ, ನಾನು ನಮ್ಮ ಅಕ್ಕ ನನ್ನ ತಂಗಿ ಕಷ್ಟ ಸುಖದಲ್ಲಿ ಎಲ್ಲ ಭಾಗಿಯಾಗೋದೆಲ್ಲ ಇದ್ದಿದ್ದೇನೆ. ಎಲ್ಲ ಚೆನ್ನಾಗೆ ಎಲ್ಲನ ಮಾತಾಡೋದು. ಅಕ್ಕ ತಂಗಿಯವರು ಜಗಳ ಆಡೋದು ಹೇಳತ್ತು, ಒಂದು ಗುಡಿಕೆಂಬದು ಹೇಳತ್ತು. ನಡಿ ಮಾತಾಡ್ಸಲ್ವೇ ನಿನ್ನ? ಅದಕ್ಕೆ ಆತ ಅಂಕ್ಲು ಮಾತಾಡ್ಕೊಂಡು ಹೋಗ್ತಾ ಇದ್ದಾಳೆ ಇವಳು. ಯಾಕೋ ಇವಾಗ ತಂಗಿ ಮಾತಾಡಿಸ್ತಾಳಲ್ಲ, ಮೊನ್ನೊಂದಿಟ್ಟು ಏನೋ ಸೊತ್ತಿರೋ ಕುರಿ ಇದ್ವಂತೆ, ಅದನ್ನೇನ ಮಟನ್ ಕಳಿಸಿದ್ಲಂತೆ, ಒಂದು 5-6 ಕೆಜಿನ ಮಟನ್ ಕಳಿಸ್ಬಿಟ್ಲಲ್ಲ, ಅದಕ್ಕೆ ನೀವು ಕೀಟಾಗ್ಲ ಆಗ್ಬಿಟ್ಟೈತಿ. ತವ್ರ ಮನೇದು ಬೇರೆ ಭಾಗ ಬರುತ್ತಂತೆ, ಅದನ್ನು ಕೊಡ್ತೀನಿ ಅಂತ ಹೇಳವಳು ಇವಾಗ.
ಅದಕ್ಕೆ ಇವಳು ನಮ್ಮ ಮೇಲೆ ಇವಾಗ ಓದ್ಕೊಂಡು ಓಡಾಡ್ತಾ ಇದ್ದಲ್ಲ ನೆನ್ನೆಯಿಂದನೂ ಮಾತಾಡ್ಸಿಲ್ಲ. ಅದಕ್ಕೆ ಮಾತಾಡಿಸ್ಲಿಲ್ಲ ಅಂದರೆ ಏನು ಬೇಡ, ಯಮ್ಮನಿಂದ ಏನು ಪ್ರಪಂಚ ಏನು ಆಗ್ತೈತೆ? ನಮ್ಮ ಪ್ರಪಂಚ ವಿಶಾಲವಾಗೈತೆ. ಯಾರಾದ್ರೂ ನಿನ್ನ ಥರ ಮಾತಾಡಿಸ್ತಾರೆ? ಪ್ರಪಂಚದಾಗ ಯಾರು ಮಾತಾಡ್ಸಲ್ಲ ಅನ್ಕೊಬಿಟ್ಟಾಳೆ ಅಮ್ಮ. ಇವಳು ಮಾತಾಡಿಸ್ಲಿಲ್ಲ ಅಂದರೆ ಬೆಳ್ಕರಿಯಲ್ಲ ಅಂತ ತಿಳ್ಕೊಂಡವಳು, ಬೆಳ್ಕರಿಯೆಲ್ಲ ಬೈಗಾಗಲ್ಲ ಅಂದ್ಕೊಂಡವಳು. ಮತ್ತು ತಗ ಇವ್ರು ಏನೇ ಅಂದ್ರೂ ಅವ್ರ ಬುದ್ಧಿ ಬಿಡಲ್ಲ. ಇವಳು ಹಂಗೆ ನೀನು ಚಿಕ್ಕ ಹೋಗಲ್ಲ, ಹಂಗೆ ದುಡ್ಕೊಂತಾಳೆ. ತಿರ್ಗಿ ನಮ್ಮನ್ನ ನೀನೇನಮ್ಮ ಗಾರ್ಮೆಂಟ್ಸ್ಗೆ ಹೋಗ್ತೀಯಾ ದುಡ್ಕೊಂತೀಯಾ ಅಂತಾಳೆ ಇವಳು ರಂಗಿ. ನೀನು ಗಾರ್ಮೆಂಟ್ಸ್ಗೆ ಹೋಗ್ತೀಯಾ, ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ಯಾ ಕಣೆ ರೇಖಿ, ಸಾಲ ಮಾಡಿಸ್ಕೊಂಡಿದ್ಯಾ ಗಾರ್ಮೆಂಟ್ಸ್ಗೆ ಹೋಗಿ ದುಡ್ದು ಅಂತಾಳೆ. ಒಂದೊಂದು ಮಾತಾಡ್ತಿರ್ತಾಳೆ ಸುಮ್ಮನೆ. ಅಕ್ಕ ಅಕ್ಕ ತಂಗಿಯರಿಬ್ರು ಚೆನ್ನಾಗಾಗಿರೋದಕ್ಕೆ ಮಾತಾಡಿಸ್ಲಿಲ್ಲ ಅಂದರೆ ಬೇಡ ಬಿಡು. ಅವ್ರು ಬಂದರೆ ಇಲ್ಲುತ್ತಲ್ಲ, ನಾವು ಬರಲಿಲ್ಲ ಅಂದರೆ ಅಷ್ಟೇ ಆಯಿತು. ಒಂದು ದಿವ್ಸಕ್ಕೆ ಒಂದೊಂದು ಅವತಾರ ಆಡ್ತಾರೆ. ಅದಕ್ಕೆ ಮತ್ತೆ ನಾವು ಯಾತ ಮಾತಾಡಕ್ಕೆ ಹೋಗ್ಬಾರ್ದು, ಅವ್ರು ಚೆನ್ನಾಗಿ ಆಗ್ತಾರೆ ಅಂತ ಹೇಳೋದು. ನೋಡೋಳು ಮೋಸ ಮಾಡ್ದಾಳು ಘನವಾಗಿ ಒಳ್ಳೆಯಳಾದ್ಲು. ಇವತ್ತು ನಾವು ಸುಮ್ಮನೆ ನಿಷ್ಠೂರ ಆಗ್ತೀವಿ ಇಂಥವ್ರಿಗೆಲ್ಲ. ಅದಕ್ಕೆ ಮತ್ತೆ ಮಾತಾಡಕ್ಕೆ ಹೋಗ್ಬಾರ್ದು ಅಂಬೋದು. ಮತ್ತು ಯಾತು ಮಾತಾಡಕ್ಕೆ ಹೋಗ್ಬಾರ್ದು, ಅವ್ರು ಹೆಂಗೆ ಬೇಕಾದ್ರೂ ಚೆನ್ನಾಗಿ ಆಗ್ತಾರೆ. ಇವಾಗ ಒಂಥರ ಒಟ್ಟುರಿ ನಿಮ್ಮ ಮನೆಗೆ ಬಂದು ಎಲ್ಲ ಸಿದ್ಲಿಂಗಣಿ ದುಡಿಯೋದು ಎಲ್ಲ ನೋಡ್ಬಿಟ್ಲಲ್ಲ, ಅದಕ್ಕೆ ಒಟ್ಟುರಿ ಬಂದೈತೆ ಅವಳಿಗೆ. ಮೈ ಮೇಯಿಸ್ಕೊಂಡು ದುಡಿಯೋಕ್ಕಾಗಲ್ಲ. ಅದಕ್ಕಾಗಿನ ಇವಾಗ ತವ್ರ ಮನೆದೊಂದು ಇಟ್ಟು ಸಿಗುತ್ತೆ ಅಂತ ಅಕ್ಕ ತಂಗಿಯರು ಇಬ್ಬರಳೂ ಒಂದಾಕ್ಯವ್ರಿ. ತವ್ರ ಮನೆದು ಬೇರೆನೇ, ಅವ್ರ ಅಣ್ಣಯ್ಯ ಸೈನ್ ಹಾಕ್ಸ್ಕೋಬೇಕಂತೆ ಹೊಲಕ್ಕೆ. ಅದಕ್ಕೆ ಕೊಡ್ಲೇಳು 2 ಎಕರೆನ ಅಂತಾರೆ. ಏನೋ ಚೆನ್ನಾನೇ ಐತಂತೆ ಹೊಲ ಕೊಡ್ತಾರೆ 2 ಎಕರೆ ಅಂತ ಹೇಳ್ತಿದ್ಲಪ್ಪ ಅವ್ರು ರಂಗಿ ಬುಡ್ಡಿ. ಹಂಗೆ ಪುಕ್ಸಟ್ಟಿಗೆ ಕಾಯ್ತಾ ಇರ್ತಾರೆ, ದುಡಿತೀವಿ ಮಾಡ್ತೀವಿ ಅಂತ ನಂಬಲ್ಲ. ಅವ್ರು ಬರೀ ಪುಕ್ಸಟ್ಟಿದೇನೆ. ಅಕ್ಕ ತಂಗಿಯರು ಇಬ್ಬರೂ ಅಷ್ಟೇ. ಅವ್ರೇನೇ ಅಂದ್ರೂ ಯಾರನ್ನ ನಂಬೋದಿಲ್ಲ, ಯಾರ ತಗೂ ಚೆನ್ನಾಗಿರೋದಿಲ್ಲ. ಅವ್ರು ಆತು ಹರ್ಕೊಂಡು ಹೋಗು ಅಂದರೆ ಆತು ಅಷ್ಟೇ. ನಾನು ಅದಕ್ಕೆ ಮಾತಾಡ್ಸೋಕ್ಕೆ ಹೋಗಲಿಲ್ಲ. ಮಾತಾಡಿಸ್ಲಿಲ್ಲ ಅಂದರೆ ಬೇಡ ಅಂತ. ನಿನ್ನೆ ಸಿಂದಲ್ಲೂ ಚೆನ್ನಾಗಿದ್ದಾಗ ಹಂಗೇನೆ ಬರ್ತಾಳೆ ಹಂಗೆ ಹಿಂಗೆ ಅಂತೇಳಿ ಮಸ್ಕ ಹೊಡ್ಕೊಂಡು ಬರೋಳು. ಈಗ ಬರೋಲ್ಲ. ಅದಕ್ಕೆ ಬೇಡ ಬಿಡು ಅಂತೇಳಿ ಸುಮ್ಮನಾಗಿ ಬರಲಿಲ್ಲ ಅಂದರೆ ಅವ್ರಟ್ಗೆ ಅವ್ರಿಗೆ ದೂರ ಹೋಗಿದ್ದೆ ಒಳ್ಳೆಯದು ನಮಗೆ. ಇವಾಗ ನಾವೀಗ ಯಾವ ಥರ ಮಾತಾಡೋದು? ಸುಮ್ಮನೆ ಯಾಕೆ ಒಟ್ಟು ಮಾತಾಡಿಸ್ಲಿಲ್ಲ ಅಂದ್ರೆ ನಮಗೆ ಒಳ್ಳೇದು ಬಿಡೇ. ಯಾಕೆ ಅಂತರಿಂದನ ದೂರನೇ ಇರ್ಬೇಕು ಸುಮ್ಕಿ. ಹೆಂಗನ ಮಡಿಕೆ ಮೇಲೆ ಚೆನ್ನಾಗಿರ್ಲಿ ಅವಳು. ನಾಯಿ ಕಡ್ದಿತ್ತೇವಳು. ನಾಯಿ ಕಡ್ದಿರೋದಕ್ಕೆ ನೆಲನ ಮಟನ್ ಕಳಿಸ್ಯವಳು ಕೊಯ್ದು. ಅದಕ್ಕೆ ಇವಳಿಗೆ ಮಟನ್ ಕಳಿಸ್ಯಾಳ. ನಾ ತೆಂಗಿ ಮಂಗಾಗ್ಬಿಟ್ಟೈತಿ. ನಾಯಿ ಕಡ್ದಿರೋದು ಅಂತ ಗೊತ್ತಿಲ್ಲ ಏನೋ ಇವಳಿಗೆ. ಹೆಂಗ ಯಾರಿಗೆ ಗೊತ್ತು? ನಾಯಿ ಕಡ್ದಿರೋದು ಏನೋ ಅವೇನು ಎಂಥವಾದ್ರೂ ತಿಂತಾವ ಅವೇನು. ನಮ್ಮ ಅಮ್ಮ ತಿಂಬತ್ತೆ, ಅವಳು ತಿಂತಾಳೆ. ಎಂಥದ್ದಾದ್ರೂ ಸುಮ್ಮನೆ ತಿಂದು ಬಿಡ್ತಾರೆ ಅಂದರೆ ಅದು ನಿಜವೇ. ನಾವು ಹೆಂಗೆ ಬೇಕಾದ್ರೂ ತಿಂದು ಬಿಡ್ತೇವೆ, ಇವರು ತಿಂತಾರೆ. ಏನು ಅದಕ್ಕೆಲ್ಲ ಏನಿದಿಲ್ಲ, ತಿಂದು ಬಿಡ್ತಾರೆ. ಹೆಂಗನ ಮಾಡ್ಕೊಂಬಿಡ ಬಿಡು. ಒಟ್ಟಿನಲ್ಲಿ ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರ್ರಿ ಸುಮ್ಮನೆ ಅಷ್ಟೇ. ಯಾತು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ ಅಂತಾರ ಬಗ್ಗೆ ಎಲ್ಲ. ತಲೆ ಕೆಡಿಸ್ಕೊಂಡು ನಮಗೆ ತಲೆ ಕೆಡುತ್ತೆ. ನಾವು ಹಂಗೆ ಮತ್ತೆ ಈಗ ಮಾತಾಡ್ಸಿಲ್ದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬಲ್ಲ. ನಮ್ಮ ಕೆಲಸ ಆಯಿತು, ನಾವಾಯಿತು ಅಷ್ಟೇ. ಈಗ ಕೆಲ್ಸಕ್ಕೆ ಹೋಗ್ಕೊಂಡು ನನ್ನ ಪಾಡಿಗೆ ನಾನು ನಮ್ಮ ಮನೆ ನೋಡ್ಕೊಂಡು ಇರ್ತೀವಿ ಅಷ್ಟೇ ನಾವು. ಶ್ರೀಕಂಠೇನೂ ಮಾತಾಡ್ಸಲ್ಲ. ಮಗು ಮೊನ್ನೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಮೊನ್ನೆ ಬಂದಿದ್ದ ಕಾಲು ಕೈಯಲ್ಲಿ ತರ್ಕೊಂಡು ಹೋಯ್ತು. ಏನೋ ಆಗಿಲ್ಲ, ಚೆನ್ನಾಗಿದ್ದಾನೆ. ಒಂದಿಟ್ಟು ಮುಗಿದು ದೊಡ್ಡ ಮುಗಿಲಿ ಅಮ್ಮಂಗೆ. ಅವಳು ಉಂಗ್ರನೂ ಕಳ್ಕೊಂಡಾಗ ನೋಡು. ಪುಕ್ಸಟ್ಟೆದಾಗಲಿ ಹೆಂಗೆ ಮಾಡಿರೋದು, ಮೋಸ ಮಾಡಿರೋದು ಯಾವತ್ತೂ ಇರಲ್ಲ. ಅದೆಲ್ಲ ಹೋಗ್ಬೇಕಲ್ಲ ಹೋಗುತ್ತೆ ಬಿಡು. ಅದೇನೇ ಅಕ್ಕ ತಂಗಿ ಚೆನ್ನಾಗಾಗಿರೋದಕ್ಕೆ ನನ್ನ ಮೇಲೆ ಮುಂಚ್ಕೊಂಡವ್ರಿ. ಇವಳು ಮಾತಾಡ್ಸಲ್ಲ ಅಲೇನೆ. ಇವಾಗ ಮಗ ಬೋರ್ ಪಾಯಿಂಟ್ ಮಾಡೋದು ಎಲ್ಲ ಕಲ್ತವನಂತೆ. ಅದಕ್ಕೇನೆ ಎಲ್ಲ ಹಾಕ್ಯವ್ರಲ್ಲ, ಅದಕ್ಕೆ ನಮ್ಮ ಮೇಲೆ ಅಲೇನೆ ಸಡವು ಮಾಡ್ತಾಯಿದ್ದಾಳೆ. ಈಗ ಅಲೇನೆ ತಂಗಿ ಚೆನ್ನಾಗಿದ್ದಾಳೆ. ಹಿಂಗೆ ಒಬ್ರಿಗೊಬ್ರು ನೋಡ್ರಿ ಹೆಂಗೆ ಚೆನ್ನಾಗಾದ್ರು. ನಾವು ಸುಮ್ಮನೆ ಮಾತಾಡಿ ನಿಷ್ಠೂರಾದಿ, ನಾವು ಮಾತಾಡಬಾರ್ದಾಗಿತ್ತು. 2 ದಿನ ಚೆನ್ನಾಗಿದ್ದಾಗ ಹಂಗೆ ಹಿಂಗೆ ಅಂತಾರೆ. ಹಂಗೆ ನಯಸ್ ಹೊಡ್ಕೊಂಡು ಬರ್ತಾರೆ. ಇನ್ನು ಹಿಂಗೆ ಚೆನ್ನಾಗಿರ್ತಾರೆ ಅಂಬತ್ತಾರೆ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.